ಶನಿವಾರ ಮಿನಿ ಬ್ಲಾಗು. ಬೆಳಗ್ಗೆ ಬೇಗ ಎದ್ದು ಶ್ರಾವಣ ಶನಿವಾರ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ನಾವು ಶ್ರಾವಣ ಶನಿವಾರ ವೆಂಕಟೇಶ್ವರ ಸ್ವಾಮಿಗೆ ಸಿಹಿನೇ ಮಾಡಿ ಹಾಕೋದು. ಸೊ ಹಾಗಾಗಿ ಸ್ವಲ್ಪ ಪಾಯಸ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಹಾಗೆ ಕೃಷ್ಣ ಜನ್ಮಾಷ್ಟಮಿನೂ ಇತ್ತಲ್ವ, ಸೊ ಹಾಗಾಗಿ ಸಿಂಪಲಾಗಿ ನಾವು ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಗೂ ಸಹ ಸೇರಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಸೊ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೆ ಬೆಳಗ್ಗೆನೇ. ಸೊ ಬೆಳಗ್ಗೆ ಬೇಗ ಎದ್ರೂ ಸಹ ಸ್ವಲ್ಪ ಲೇಟೇ ಆಗೋಯಿತು. ಆಲ್ಮೋಸ್ಟ್ 10:30-11 ಗಂಟೆ ಆಗೋಯಿತು ಪೂಜೆ ಎಲ್ಲ ಮಾಡೋಷ್ಟರೊಳಗೆ. ಏಕೆಂದರೆ ಅಡುಗೆ ಎಲ್ಲ ಮಾಡ್ಕೊಳ್ಬೇಕಾಗಿತ್ತಲ್ವ. ಸೊ ಹಾಗಾಗಿ ಅಡುಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ದೇವರಿಗೆ ಎಡೆ ಹಾಕೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ರೆಡಿ ಎಲ್ಲ ಮಾಡೋಷ್ಟರೊಳಗೇನೆ 10:30-11 ಗಂಟೆ ಆಗಿತ್ತು. ಸೊ ತಿಂಡಿಗೆ ಅಂತ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಅಡುಗೆಗಳನ್ನ ಮಾಡ್ಕೊಂಡಿದ್ದೆ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಸೊ ಅಷ್ಟೊಂದು ವೆರೈಟೀಸ್ ಎಲ್ಲ ಏನು ಮಾಡಿರಲಿಲ್ಲ. ಸಿಂಪಲ್ಲಾಗಿ ಒಂದು ಬೋಂಡ ಪಾಯಸ, ಸ್ವಲ್ಪ ಅಡುಗೆಗಳನ್ನ ಮಾಡಿಕೊಂಡು ಎಡೆಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಪೂಜೆಗೆಲ್ಲನೂ ರೆಡಿ ಮಾಡಿ ಹಾಕ್ಕೊಂಡೆ. ಈ ವೆದರು ಹಿಂಗಿರೋದ್ರಿಂದಾಗಿ ಏನು ಕೆಲಸ ಮಾಡೋದಕ್ಕೂ ಆಗ್ತಾನೆ ಇರಲಿಲ್ಲ. ಸ್ವಲ್ಪ ಮೊಸರನ್ನ, ಸ್ವಲ್ಪ ರೈಸು ಮತ್ತು ಸಾಂಬಾರು ಮತ್ತು ಸ್ವಲ್ಪ ಪೊಂಗಲ್ ಮಾಡಿಕೊಂಡು, ಸ್ವಲ್ಪ ಕೋಸಂಬರಿ ಅಂದರೆ ಒಂದು ಸ್ವಲ್ಪ ಸ್ಯಾಲೆಡ್ ಥರ ಮಾಡ್ಕೊಂಡಿದ್ದೆ. ಸೊ ಸ್ಯಾಲೆಡ್ ಎಲ್ಲ ಮಾಡಿಕೊಂಡು ಸಾಂಬಾರು ಕಾಳು ಹಾಕಿ ಸಾರು ಮಾಡಿ, ಸ್ವಲ್ಪ ಮೊಳಕೆ ಕಾಳು ಇರುತ್ತಲ್ಲ, ಸೊ ಅದರಿಂದ ಸ್ವಲ್ಪ ಸ್ಯಾಲೆಡ್ ಮಾಡಿಕೊಂಡು ಬೋಂಡ ಮತ್ತು ಸ್ವಲ್ಪ ಸಂಡಿಗೆ ಹಾಕ್ಕೊಂಡು ಸ್ವಲ್ಪ ಪಾಯಸ ಮಾಡ್ಕೊಂಡಿದ್ದೆ. ಇದಿಷ್ಟು ಅಡುಗೆ ಮಾಡಿದ್ದೆ. ಸೊ ಇದನ್ನೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ನಾವು ಎಲ್ಲ ಊಟ ಮಾಡೋಷ್ಟರೊಳಗೇ ಆಲ್ಮೋಸ್ಟ್ 12-1 ಗಂಟೆ ಆಗೋಯಿತು. ಸೊ ಇನ್ನು ಹಬ್ಬ ಹರಿದಿನ ಅಂದರೆ ಹಂಗೆ ಅಲ್ವಾ, ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಸೊ ನೀವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ.